ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಕರಿಬೇವಿನ ಸೊಪ್ಪಿನ ಪಲಾವು. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಕರಿಬೇವು ಒಂದೆರಡು ಹಿಡಿ ತೊಗೊಂಡಿದ್ದೀವಿ, ಒಂದೆರಡು ಇಂಚು ಶುಂಠಿ, ಮತ್ತು ಒಂದು 20 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2ರಿಂದ 3 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಸಿಪ್ಪೆ ತೆಗೆದು, ತುಪ್ಪ 4 ಟೇಬಲ್ ಸ್ಪೂನು, ಎಣ್ಣೆ 4 ಟೇಬಲ್ ಸ್ಪೂನು, 3 ಆನಿಯನ್ನು, 1 ಲೆಮನ್ನು, ಮತ್ತು 1 ಟೊಮೆಟೊ, 3/4 ಕಪ್ಪು ಮೊಸರು. ಇದು ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ ಪಲಾವ್ ಮಸಾಲೆ ನಾವೇ ಮಾಡ್ಕೊಂಡಿರುವಂಥದ್ದು, ಅದು 3 ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ, 1/4 kg ಬಟಾಣಿ, ಹಸಿ ಬಟಾಣಿನೇ ಹಾಕ್ಕೋಬೇಕು, ಹಸಿ ಕರಿಬೇವೇ ಹಾಕ್ಕೋಬೇಕು. ಇದಕ್ಕೆ ನಾವು ಟೊಮೆಟೊ ಜಾಸ್ತಿ ಹಾಕ್ಕೋತಾ ಇಲ್ಲ, ಮತ್ತು ಚಕ್ಕೆ ಲವಂಗ ಹಾಕ್ಕೋತಾ ಇಲ್ಲ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಇಟ್ಕೊಳ್ಳೋಣ. ಈಗ ಮುಂದೆ ನಮ್ಮ ಫ್ರೆಂಡು ಕಂಟಿನ್ಯೂ ಮಾಡ್ತಾರೆ. ಫ್ರೆಂಡ್ಸ್ ಬನ್ನಿ, ಕುಕ್ಕರ್ ಬಿಸಿಯಾಗಿದೆ, ಅದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಮತ್ತೆ ಅದಕ್ಕೆ 3ರಿಂದ 4 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀವಿ. ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿ ಆಗಲಿ. ಬಿಸಿ ಆಗಿರೋದಕ್ಕೆ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಬಂದು ಟೀ ಸ್ಪೂನ್ ಹಾಕ್ತಾ ಇರೋದು ಅಷ್ಟೇ, ಜಾಸ್ತಿ ಹಾಕ್ತಾಯಿಲ್ಲ. ಇದಕ್ಕೆ ಸಾಸಿವೆ ಏನೂ ಹಾಕ್ತಾಯಿಲ್ಲ ಇವತ್ತು. ಮತ್ತು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕೋತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನಾನು ನನ್ನ ಫ್ರೆಂಡು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ರೆಸಿಪಿಗಳನ್ನ ಮಾಡಿ ಹಾಕ್ತಾಯಿದ್ದೀವಿ. ನನ್ನ ಫ್ರೆಂಡು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಪಾಪ ಅವರು ಸಪೋರ್ಟ್ ಮಾಡಿರೋದಕ್ಕೆ ಚಾನಲ್ ಶುರು ಮಾಡಿರೋದು. ಮತ್ತು ಬನ್ನಿ, ಇದಕ್ಕೆ 1 ಸ್ಪೂನ್ ಉಪ್ಪಿನ ಪುಡಿ ಹಾಕೊಳ್ಳೋಣ. ಈಗ ಉಪ್ಪಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ, ತುಂಬ ಏನು ಜಾಸ್ತಿ ಬೇಡ. ಮತ್ತು ಟೊಮೊಟೊ ತೊಗೊಂಡಿರೋದು ಒಂದೇ ಟೊಮೊಟೊ, ತುಂಬ ತೊಗೊಂಡಿಲ್ಲ, ಒಂದೇ ಟೊಮೊಟೊ, ಮತ್ತು ಹುಳಿ ಟೊಮೊಟೊ ತೊಗೊಂಡಿಲ್ಲ, ಆಪಲ್ ಟೊಮೊಟೊ ತೊಗೊಂಡಿರೋದು. ಅದು ಆಪಲ್ ಟೊಮೊಟೊ ತೊಗೊಂಡಿರೋದ್ರಿಂದ ಹುಳಿ ಏನು ಜಾಸ್ತಿ ಬರೋಲ್ಲ ಅಂದ್ಕೋತೀನಿ ನಾನು. ಇವಾಗ ಅದು ಮತ್ತು ಈರುಳ್ಳಿ ಎರಡು ಫ್ರೈ ಆಗಿದೆ. ಅದಕ್ಕೆ ಪಲಾವ್ ಮಸಾಲ, ಗರಂ ಮಸಾಲ ನಾವು ಯೂಸ್ ಮಾಡ್ತಿಲ್ಲ, ಬರೀ ಪಲಾವ್ ಮಸಾಲ ಅಷ್ಟೇ ಯೂಸ್ ಮಾಡ್ತಿರೋದು. ಪಲಾವ್ ಮಸಾಲ ಹಾಕಿ ಈರುಳ್ಳಿ ಟೊಮೊಟೊ ಪಲಾವ್ ಮಸಾಲ 3 ಫ್ರೈ ಆದಮೇಲೆ ನಾವು ಮುಂಚೆನೇ ತೋರಿಸಿರೋ ಮಸಾಲೆ ರುಬ್ಬಿಟ್ಟಿಕೊಂಡಿರೋದು ಹಾಕ್ತಾಯಿರೋದು. ಹಾಕಿ 2 ನಿಮಿಷ ಬೇಯಕ್ಕೆ ಬಿಡೋಣ. ಬೇಯಕ್ಕೆ ಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾವು ಮುಂಚೆನೇ ತೋರಿಸಿದ್ವಲ್ಲ ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿ. ಆಲೂಗೆಡ್ಡೆನ ನೀವು ಸಿಪ್ಪೆನಾದರೂ ತೆಗಿಬೋದು, ಇಲ್ಲ ಹಾಗೇನಾದರೂ ಹಾಕ್ಬೋದು. ನಮ್ಮ ಮನೇಲಿ ಸಿಪ್ಪೆ ತೆಗಿಲಿಲ್ಲ ಅಂದರೆ ತಿನ್ನಲ್ಲ, ಇಷ್ಟಪಡಲ್ಲ. ಹಾಗಾಗಿ ನಾನು ಸಿಪ್ಪೆ ತೆಗೆದು ಹಾಕೋದಷ್ಟೇ, ಇನ್ನೇನಿಲ್ಲ. ನೋಡಿ, ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ, ಕರಿಬೇವನ್ನ ದೊಡ್ಡವರಾಗಲಿ ಚಿಕ್ಕವರಾಗಲಿ ನಾವು ಕೊಟ್ಟರೆ ಅವ್ರು ಡೈರೆಕ್ಟು ನಾವು ಒಗ್ಗರಣೆಗೆಲ್ಲ ಹಾಕಿದರೆ ತಿನ್ನಲ್ಲ, ಸೈಡಿಗೆ ಎತ್ತಿರ್ತಾರೆ. ಬಟ್ ನೀವು ಅವ್ರಿಗೆ ಗೊತ್ತಿಲ್ಲ ಅನ್ನೋ ಥರ ಏನೋ ಒಂದು ಸ್ಪೆಷಲ್ ಪಲಾವನ್ನ ಹಾಗೆ ರುಬ್ಬಿ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಇವಾಗ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು 1 ಗ್ಲಾಸ್ ಸಾಕು, ನೀರು ಹಾಕಿ ಚೆನ್ನಾಗಿ ಆಲೂಗೆಡ್ಡೆ ಹಸಿ ಬಟಾಣಿ ಎರಡು ಸ್ವಲ್ಪ ಬೇಯಲಿ. ಯಾಕೆ ಅಂದರೆ ನಾವು ಯಾವಾಗ್ಲೂ ತಣ್ಣೀರು ಹಾಕಿ ಮಾಡಿದರೆ ಚೆನ್ನಾಗಿರಲ್ಲ ಪಲಾವು, ಅದಕ್ಕೋಸ್ಕರ. ಇದು ಅಕ್ಕಿನೂ ಅಷ್ಟೇ ನಾವು ನೆನೆಸಿ ಹಾಕಲ್ಲ. ಇವಾಗ ನಾನು 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 8 ಗ್ಲಾಸ್ ನೀರನ್ನ ಫಸ್ಟೇ ನಾನು ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಯಾಕೆ ಇದು ಅಕ್ಕಿ ಎಲ್ಲ ನಾವು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣವೇ ಬಿಸಿ ನೀರು ಹಾಕಿದರೆ ಅದೇನು ಯೂಸು ಗೊತ್ತಾ, ಬೇಗನೂ ಆಗುತ್ತೆ ಪಲಾವ್. ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನೂ ಆಗುತ್ತೆ, ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಆ ಪಲಾವ್ ರೈಸೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬಿಸಿ ನೀರು ಹಾಕ್ತಾಯಿದ್ದೀವಿ. ಬಿಸಿ ನೀರು ಹಾಕಿ ಒಂದು 5 ನಿಮಿಷ ಅಷ್ಟೇ, ತುಂಬ ಏನು ಬೇಡ, 5 ನಿಮಿಷನೂ ಬೇಡ, 2 ಮಿನಿಟ್ಸು ಅದನ್ನೆಲ್ಲ ಮಿಕ್ಸ್ ಮಾಡಿ. ಇವಾಗ ನೋಡಿ ಉಪ್ಪು, ಮತ್ತು ಉಪ್ಪೇನಾದರೂ ಬೇಕಾ ಏನು ಅಂತ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕಿ, ಪರವಾಗಿಲ್ಲ. ಈಗ ಅದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀವಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ ಅಷ್ಟೇ. ಲಾಸ್ಟಿಗೆ ಪಲಾವಿಗೆ ಯಾವತ್ತೂ ನೀವು ಲಾಸ್ಟಿಗೆ ಮೊಸರು ಹಾಕಿದರೆ ಆ ರೈಸು ತುಂಬ ಸಾಫ್ಟಾಗಿ ಬರುತ್ತೆ. ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಮೇಲೆ 1 ಸ್ಪೂನ್ ತುಪ್ಪ ಹಾಕ್ತಿರೋದು. ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡೋಣ. ನಾವು 2 ವಿಷಲ್ ಕೂಗಿಸ್ತೀವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಆ ಘಮ ಹೆಂಗಿದೆ ಅಂದರೆ ನೀವು ನೋಡಿ ಬೇಕಾದರೆ ಹೇಳ್ತೀರಾ. ದಯವಿಟ್ಟು ಟ್ರೈ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಹೀಗೆ ನಮ್ಮನ್ನು ಸಹಕರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.